ಪ್ರಾರ್ಥನಾ ಪತ್ರಿಕೆ ದಿನಾಂಕ 22/4/2024 ಸೋಮವಾರ. ಶಿರೋನಾಮೆ ಕ್ರೈಸ್ತರ ಭರವಸೆ. ಇಂದಿನ ವಾಕ್ಯ ಭಾಗ 1 ಯೋಹಾನ 5ನೇ ಅಧ್ಯಾಯ ವಚನ 9-15. ಈಗ ನಾನು 13ನೇ ವಚನವನ್ನು ಓದುತ್ತೇನೆ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ನೀವು ಯಾವಾಗಲೂ ದೇವರ ಸಂಪೂರ್ಣ ಯೋಜನೆಯನ್ನು ಹುಡುಕಬೇಕು. ಅಂತೆಯೇ ಭರವಸೆಯನ್ನು ಹೊಂದುವ ಮೊದಲು ನೀವು 3 ಅಂಶಗಳನ್ನು ದೃಢೀಕರಿಸಬೇಕು. ಮೊದಲನೇದಾಗಿ, ಇದು ಮುಖ್ಯ ಅಂಶವಾಗಿದೆ, ನಿಮ್ಮಲ್ಲಿರುವ ಸಾಮರ್ಥ್ಯಗಳು ಮತ್ತು ಪ್ರತಿಭೆಗಳು ಸುವಾರ್ತೆಗೆ ಅನುಗುಣವಾಗಿರುವ ಮಟ್ಟಿಗೆ ಬಳಸಿಕೊಳ್ಳುವುದು ಮುಖ್ಯ ವಿಷಯವಾಗಿದೆ. ನೀವು ಅವುಗಳನ್ನು ಕಂಡುಹಿಡಿಯದಿದ್ದರೆ ನೀವು ಇತರೆ ಕೆಲಸಗಳನ್ನು ಮಾಡುವುದನ್ನು ಕೊನೆಗೊಳಿಸುತ್ತೀರಿ ಮತ್ತು ದೇವರು ನೀಡಿದ ಗುಪ್ತ ಉತ್ತರಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಪರಿಣಾಮವಾಗಿ ಕಾರ್ಯಗಳು ನಡೆಯುವುದಿಲ್ಲ ಮತ್ತು ಏಕೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ಆದುದರಿಂದ ನೀವು ಯಾವಾಗಲೂ ಸಂಪೂರ್ಣ ಯೋಜನೆಯ ಕುರಿತು ಪ್ರಶ್ನೆಗಳನ್ನು ಕೇಳಬೇಕು. ಎರಡನೇದಾಗಿ, ಇದು ಭರವಸೆಯ ಆಧಾರವಾಗಿದೆ. 3 ಶಾಪಗಳನ್ನು ಪರಿಹರಿಸಿದ ಕ್ರಿಸ್ತನ ಕುರಿತು ಸತ್ಯವೇದದಲ್ಲಿ ವೈಜ್ಞಾನಿಕ ಮತ್ತು ವಾಸ್ತವಿಕ ಆಧಾರವಿದೆ. ಈಗಲೂ ಸಹ ಸಂಪೂರ್ಣ ಸತ್ಯವೇದದ ಹರಿವಿನ ಪ್ರಕಾರ ಆದಿಕಾಂಡ 3ನೇ ಅಧ್ಯಾಯ, 6ನೇ ಅಧ್ಯಾಯ, 11ನೇ ಅಧ್ಯಾಯಗಳು ಸಮಸ್ಯೆಗಳು ಮುಂದುವರಿಯುತ್ತವೆ. ಆ ಕಾರಣಕ್ಕಾಗಿ ನೀವು ಪ್ರತಿದಿನ ಕ್ರಿಸ್ತನನ್ನು ಅಂಗೀಕರಿಸಬೇಕು. 3ನೇದಾಗಿ, ಒಡಂಬಡಿಕೆಯೊಳಗೆ ಪುರಾವೆಗಳು ಅಸ್ತಿತ್ವದಲ್ಲಿವೆ. ಸತ್ಯವೇದವು ಮನುಷ್ಯನ ಸಮಸ್ಯೆಗಳಿಗೆ ಮೂಲ ಕಾರಣಗಳು ಮತ್ತು ಪರಿಹಾರಗಳನ್ನು ಒಳಗೊಂಡಿದೆ. ನಿಜವಾದ ಯಾಜಕ, ನಿಜವಾದ ಪ್ರವಾದಿ ಮತ್ತು ನಿಜವಾದ ರಾಜನಾದ ಕ್ರಿಸ್ತನೇ ಸತ್ಯವೇದದ ತಿರುಳು. ಕ್ರಿಸ್ತನ ಮೂಲಕ ನೀವು ತ್ರಯೇಕ ದೇವರನ್ನು ಆನಂದಿಸಬಹುದು. ಸಿಂಹಾಸನದ ಬಲ ಮತ್ತು 3 ಯುಗಗಳನ್ನು ಉಳಿಸುವ ಬಲ, ಈ ಹಂತದಿಂದ 5 ಭರವಸೆಗಳು ಹೊರಹೊಮ್ಮುತ್ತವೆ. 1ನೇ ಅಂಶ, ರಕ್ಷಣೆಯ ಭರವಸೆ ಮತ್ತು ಮಾರ್ಗದರ್ಶನದ ಭರವಸೆ. ಈ 3 ಅಂಶಗಳನ್ನು ದೃಢೀಕರಿಸುವ ಮೂಲಕ ಉಳಿಸಿದ್ದಕ್ಕಾಗಿ ನೀವು ಕೃತಜ್ಞರಾಗಿರುತ್ತೀರಿ. ಯೋಹಾನ 1ನೇ ಅಧ್ಯಾಯ 12ನೇ ವಚನ, 5ನೇ ಅಧ್ಯಾಯ 24ನೇ ವಚನ, 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನ, 25ನೇ ವಚನ, ಯೋಹಾನ 10ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನ ಮತ್ತು 1ನೇ ಯೋಹಾನ 5ನೇ ಅಧ್ಯಾಯ ವಚನ 11, 12. ಜೊತೆಗೆ ದೇವರು ಸಭೆಗಳು, ಕರ್ತನ ಸೇವಕರು ಮತ್ತು ವಿಶ್ವಾಸಿಗಳನ್ನು ನೋಡಿಕೊಳ್ಳುತ್ತಾನೆ. ನೀವು ದೇವರೊಂದಿಗೆ ನಡೆಯುವ ಆಶೀರ್ವಾದವನ್ನು ಆನಂದಿಸಿದರೆ ಆತನು ನಿಮಗೆ ಜೀವನದುದ್ದಕ್ಕೂ ಮಾರ್ಗದರ್ಶನ ನೀಡುತ್ತಾನೆ. ಜ್ಞಾನೋಕ್ತಿಗಳು 3:5. ಉತ್ತರಗಳ ಭರವಸೆ ಮತ್ತು ಕ್ಷಮೆಯ ಭರವಸೆ. ನೀವು ಪ್ರಾರ್ಥನೆಗಳನ್ನು ಸಿಂಹಾಸನದಲ್ಲಿ ದಾಖಲಿಸಲಾಗಿದೆ. ನಿಮ್ಮ ಪ್ರಾರ್ಥನೆಗಳನ್ನು ಸಿಂಹಾಸನದಲ್ಲಿ ದಾಖಲಿಸಲಾಗಿದೆ. ಪ್ರಕಟಣೆ 8ನೇ ಅಧ್ಯಾಯ ವಚನ 3-5 ಮತ್ತು ಯೆರೆಮೀಯ 33 ವಚನ 1-3. ಆದುದರಿಂದ ಪ್ರಾರ್ಥನೆ ಮತ್ತು ಕಾಯುವಿಕೆ ಎಲ್ಲವೂ ಆಗಿದೆ. ನೀವು ಯಾವುದೇ ಪಾಪವನ್ನು ಅರಿತು ಅದರಿಂದ ದೂರವಾದರೆ ದೇವರು ಅದನ್ನು ಅಳಿಸುತ್ತಾನೆ. ಕೀರ್ತನೆ 66:18, 1ನೇ ಯೋಹಾನ 1:9 ಮತ್ತು ಮಾರ್ಕ 10:45. ಕ್ಷಮಿಸಲ್ಪಟ್ಟಿರುವ ನೀವು ಇತರರ ತಪ್ಪುಗಳನ್ನು ಕ್ಷಮಿಸಬೇಕು ಮತ್ತು ಅವರಿಗೆ ಸಹಾಯ ಮಾಡಬೇಕು. 3ನೇ ಅಂಶ, ವಿಜಯದ ಭರವಸೆ. ಸುವಾರ್ತೆಯನ್ನು ಹೊಂದಿರುವವರ ಮರಣವು ಪ್ರಾರಂಭವಾಗಿದೆ ಮತ್ತು ಸಮಸ್ಯೆಗಳು ಸುವಾರ್ತೆಯ ಹರಡುವಿಕೆಯಾಗಿದೆ. ಅಂತಿಮವಾಗಿ ಸುವಾರ್ತೆಯು ವಿಶ್ವ ಸುವಾರ್ಥೀಕರಣವಾಗಿದೆ. 1ನೇ ಕೊರಿಂಥ 10:13. ಕಾವಲು ಬುರುಜುಗಳನ್ನು ನಿರ್ಮಿಸಬೇಕಾಗಿದೆ. ಯಾವಾಗಲೂ 3 ಹಿಂದಿನ ದಿನಗಳು ಕುರಿತು ಯೋಚಿಸುವ ಮೂಲಕ ನೀವು ಅದನ್ನು ಮಾಡಬಹುದು. ಹಾಗೆ ಮಾಡುವಾಗ 5 ಮೂಲಭೂತಗಳು ಸಲುವಾಗಿ ಪರಿಹರಿಸಿ: ಸ್ವೀಕಾರ ಚಳುವಳಿ, ಶಿಷ್ಯರನ್ನು ಹುಡುಕಲು 20 ತಂತ್ರಗಳು, ಸಭೆಗಳನ್ನು ಸ್ಥಾಪಿಸುವ ಚಳುವಳಿಗಾಗಿ 7 ಮಹೋನ್ನತವಾದ ಪ್ರಯಾಣಗಳ ಪ್ರಾರ್ಥನೆ, 12 ಸೇವಕನ ಅಧಿಕಾರ ಪ್ರದೇಶ ಮತ್ತು 70 ಶಿಷ್ಯರು. ಒಡಂಬಡಿಕೆ ಪ್ರಾರ್ಥನೆ. ಪ್ರೀತಿಯ ದೇವರೇ, ಇದೀಗ ಈ ಸಮಯದಲ್ಲಿ ಸಿಂಹಾಸನದ ಆಶೀರ್ವಾದ ಮೂಲಕ ಕೆಲಸ ಮಾಡಿದ್ದಕ್ಕಾಗಿ ಕೃತಜ್ಞತೆಗಳು. ಕರ್ತನ ಸೇವಕರು ಈ ಸ್ಥಳದಲ್ಲಿ ಒಟ್ಟುಗೂಡಿದ್ದಾರೆ.
ನಿಮ್ಮ ರಾಜ್ಯವನ್ನು ಪೂರೈಸಿದ್ದಕ್ಕಾಗಿ ಕೃತಜ್ಞತೆಗಳು. ಈ ಕರ್ತನ ಸೇವಕರು ಹೊರಡುವ ಮೊದಲು ಮತ್ತು ಅವರು ಹೋಗುವ ಸ್ಥಳಗಳಿಗೆ ನಿಮ್ಮ ರಾಜ್ಯವು ಸ್ಥಾಪನೆಯಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.